ಸೊ ನಾನು ಈಗ ಚಿತ್ರದುರ್ಗಕ್ಕೆ ಹೊರಟಿದ್ದೀನಿ. ನಮ್ಮ ಎಚ್ ಹನುಮಂತಪ್ಪನವರು ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಮುತ್ಸದಿ, 3 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದರು. ರೈಲ್ವೆ ಕಮಿಷನ್ಗೆ ಚೇರ್ಮನ್ ಕೂಡ ಆಗಿದ್ದರು. ನನಗೆ ಸುಮಾರು 40-45 ವರ್ಷದಿಂದ ಭಾಳ ಆತ್ಮೀಯರಾಗಿದ್ದರು. ಸೊ ನಮ್ಮ ಪಕ್ಷದ ಹಿರಿಯ ನಾಯಕರು, ಉಪಾಧ್ಯಕ್ಷರಾಗಿ ವಿವಿಧ ನಮ್ಮ ಸಂಸದೀಯ ಕಾರ್ಯದರ್ಶಿಯಾಗಿ ಕೂಡ ಎಲ್ಲ ಕೆಲಸ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ. ಸೊ ನಾನು, ನಮ್ಮ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು, ನಮ್ಮ ಡೆಪ್ಟಿ CM ಪರಮೇಶ್ವರ್ ಅವರು, KH ಮುನಿಯಪ್ಪನವರು ನಾವೀಗ ಹೊರಟಿದ್ದೇವೆ. ಹೋಗಿ ಅವರ ಅಂತಿಮ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಗೌರವ ಕೊಟ್ಬಿಟ್ಟು ಬರಬೇಕು ಅಂತೇಳಿ ಈಗ ನಾವೆಲ್ಲ ಹೊರಟಿದ್ದೇವೆ. ಸೊ ಒಬ್ಬ ಹಿರಿಯ ಕಾಂಗ್ರೆಸ್ನ ನಾಯಕರು, ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾಳ ಜನ ಅನ್ಯಾಯಗಳಿದ್ದಾರೆ. ಇವತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅನೇಕ ಸಮಸ್ಯೆಗಳು ಬಂದಾಗ ಬೇಕಾದಷ್ಟು ಮಾರ್ಗದರ್ಶನವನ್ನು ಕೊಟ್ಟಂಥ ಒಬ್ಬ ಹಿರಿಯ ನಾಯಕರು. ಸೊ ಅವರಿಗೆ ಗೌರವ ಸಲ್ಲಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸರ್, ಈಗ ಮಂಡ್ಯ MLA ಅವರು ಬಂದಿದ್ರು, ಕಾವೇರಿ ನೀರು ಬಿಡಿ ಅಂತ ಮಂಡ್ಯ MLA ಅವರು ಬಂದಿದ್ರು. ನೋಡಿಯಪ್ಪ, ನನಗೆ ಮಂಡ್ಯ MLA ಅವರು ಬಂದಿದ್ದರು, ಶ್ರೀರಂಗಪಟ್ಟಣ MLA ಬಂದಿದ್ದರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಬಂದಿದ್ದರು. 15ನೇ ತಾರೀಕು ಮೀಟಿಂಗ್ ಇದೆ. ಇಲ್ಲಿ ನಾವು ಕೋರ್ಟ್ದು ಒಂದು, ಸುಪ್ರೀಂ ಕೋರ್ಟ್ದು ಒಂದು ರೀಸೆಂಟಾಗಿ ಒಂದು ಆದೇಶ ಇದೆ. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶನೂ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ 15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಏನಿಲ್ಲ, KPSC ಗವರ್ನರ್ಗೆ ಬಿಟ್ಟಂಥ ಆದೇಶ. ಗವರ್ನರ್ ಅವರು ಅನಾಮತ್ ಮಾಡಿ ಆದೇಶ ಮಾಡಿದ್ದಾರೆ. ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಇಮಿಡಿಯೇಟಾಗಿ ಚಾರ್ಜ್ ಕೊಡೋಕ್ಕೆ ಈಗಾಗಲೇ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ತಿರುಪತಿದು ಏನಂತಂದರೆ, ನಿಮಗೆ ಅಲ್ಲಿ ಒಬ್ಬ ಆಫೀಸರು, ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು, ಅಲ್ಲೊಬ್ಬ ಆಫೀಸರು ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರು ಅಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ. ಇಲ್ಲ MLA, ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳು ಇರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ, ಇಲ್ಲ ನಮ್ಮ ಮಂತ್ರಿನೋ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು, ಶಾಸಕರುಗಳು, ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ. ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಕಲಿ. ಇದೇನು ಬರೀ ಕಾಂಗ್ರೆಸ್ಸು ದಳ ಅಂತಲ್ಲ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, AC ಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, MP ಗಳಿಗೆ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡು ಹೋಗಿ ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ಇದಕ್ಕೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನು ಮಾಡಬೇಕು ಅಂತ ನಾನೀಗಾಗಲೇ ಇಲ್ಲ, ನಾನು ಚರ್ಚೆ ಮಾಡಿದ್ದೀನಿ. ನಾನು ಅವ್ರ ಗೈಡ್ಲೈನ್ಸು ನಾವು ಸ್ಟ್ರೈಟ್ ಹೋಗೋಕ್ಕೆ ಬರೀ ಚೀಫ್ ಮಿನಿಸ್ಟರ್ಗೆ ಮಠಸ್ವಾಮಿಗಳಿಗೆ ಅವಕಾಶ ಇದೆ. ಅದನ್ನೆಲ್ಲ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ರೆಗ್ಯುಲರಾಗಿ ಏನು ಹೋಗ್ತಾರೆ ಅದೇ ಪ್ರಕಾರ ಹೋಗಲಿ, ಕಾನೂನು ಪ್ರಕಾರ. ಐ ಡೋಂಟ್ ವಾಂಟ್ ಟು ನಮ್ಮ ತಿರುಪತಿ ಗೈಡ್ಲೈನ್ಸ್ನ ವಿರುದ್ಧವಾಗೇ ನಾವು ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ ನನಗೆ. ತಿರುಪತಿದು ಏನು ಗೈಡ್ಲೈನ್ಸ್ ಇದೆ, ಅವ್ರದ್ದೇನು ಪದ್ಧತಿ ಇದೆ ಅದನ್ನೇ ಫಾಲೋ ಮಾಡಲಿ. ಆರತಿ ಕೊಡುವಂಥ ವಿಚಾರದಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಅವಕಾಶ ಸಿಗಲಿ ಅನ್ನೋದು. ನೋಡಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ, ನಂಬರ್ 1. ಈಗ ಮುಂಚಿತವಾಗೇ, ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ.
ಸರ್ ಹಾಲು ಉತ್ಪಾದಕರು ಸರ್